पूज्याय राघवेन्द्राय सत्यधर्मरताय च। ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ಲಕ್ಷ್ಮಿಯ ವಾರವಾಗಿದ್ದು ಇವತ್ತಿನ ದಿನ ಹೇಗಿರುತ್ತೆ, ಇವತ್ತಿನ ವಿಶೇಷತೆ ಏನು, ಹಾಗೆ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಏನು, ಪವಾಡಗಳು ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಗುರುಮಾತಾ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಮಾತಾ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಹಾನ್ ಗುರು ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ ಭಕ್ತರೆಲ್ಲರೂ ರಾಘವೇಂದ್ರ ಸ್ವಾಮಿಗ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿಕೊಂಡು ಅದೇ ರೀತಿ ಅವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಒಂದು ನಂದಾದೀಪ ಹಚ್ಚಿ ಮಾಂಚಲಮ್ಮನವ್ರ ದರ್ಶನ ಮಾಡಿ ಈ ಥರ ಹೇಳ್ಕೊಂಡೇ ಹೋಗ್ಬೋದು. ಹಾಗಾಗಿ ಆ ಆಶೀರ್ವಾದ ಸದಾಕಾಲ, ರಾಯರ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅಮ್ಮ, ಇವತ್ತು ಶುಕ್ರವಾರ ಅಂದ್ರೆ ಲಕ್ಷ್ಮಿಯ ವಾರ. ಹೌದು. ಸೊ ಇವತ್ತಿನ ದಿನ ಶುಭ ಅಂತ ಹೇಳ್ಬೋದು. ಶುಕ್ರವಾರ ಕೆಲಸ ಮಾಡೋರಿಗಾಗ್ಲಿ ಏನಾದ್ರೂ ಒಂದು ಶುಭ ಕಾರ್ಯ ಮಾಡೋದಾದ್ರೆ ಶುಕ್ರವಾರ ತುಂಬಾ ಒಳ್ಳೆಯ ದಿನ. ಸೊ ಇವತ್ತಿನ ವಿಶೇಷತೆ ಏನು ಅನ್ನೋದು ಕೂಡ ಹೇಳ್ಕೊಡಿ. ಇನ್ನು ಮಾಂಚಲಮ್ಮ ದೇವಿಯ ಒಂದು ಮಹಿಮೆಯನ್ನ ಕೂಡ ನಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಖಂಡಿತ. ನೋಡಿ, ಇವತ್ತಿನ ದಿವಸ ಶುಕ್ರವಾರ ಅಮ್ಮನವ್ರಿಗೆ ಎಲ್ಲ ದೇವಿಯರಿಗೂ ಇವತ್ತು ವಿಶೇಷತೆ ಖಂಡಿತ ಇರುತ್ತೆ. ಅದರಲ್ಲೂ ಮಂತ್ರಾಲಯದಲ್ಲಿ ಮಾಂಚಾಲ ದೇವಿ ಅಮ್ಮನವ್ರಿಗೆ ಹೇಳಲೇಬೇಡಿ, ಅಷ್ಟೊಂದು ವಿಶೇಷತೆ ಇರುತ್ತೆ. ಸ್ಪೆಷಲ್ ಪೂಜೆ ಸಹ ಸ್ವಾಮೀಜಿ ಸೈಡಿಂದ ಮಠದಿಂದ ಸ್ಪೆಷಲಾಗಿ ಪೂಜೆ ಸಹ ನಡೀತಾ ಇರುತ್ತೆ. ಅಭಿಷೇಕ, ಆರಾಧನೆ, ಅಲಂಕಾರ ಈ ಥರ ದೇವಿಗೆ ಬೇಕಾದಷ್ಟು. ಇವಾಗ ಸ್ವಾಮೀಜಿಯವ್ರಿಗೂ ಸಹ ವರ್ಧಂತಿ ಮಹೋತ್ಸವ ನಡೆದಿದೆ. ಕಾರಣ ಏನು ಅಂತಂದರೆ ರಾಘವೇಂದ್ರ ಸ್ವಾಮಿ ಅನುಗ್ರಹ. ಆ ರೀತಿ ಒಂದೊಂದು ವಿಷಯನೂ ನಡೆಸ್ಕೊಂಡು ಹೋಗ್ತಾನೆ ಇರ್ತಾರೆ ಸ್ವಾಮೀಜಿ. ವರ್ಧಂತಿ ಮಹೋತ್ಸವಕ್ಕೆ ನಾನು ಸಹ ಭಗವಂತನ ಹತ್ರ ಆಶೀರ್ವಾದ ಬೇಡ್ಕೊತೀನಿ. ಅದೇ ರೀತಿ ಮಾಂಚಾಲಮ್ಮನವ್ರಿಗೆ ಯಾವ ರೀತಿ ಅಂತಂದರೆ ಮಾಂಚಾಲಮ್ಮನವ್ರು ಅಲ್ಲಿ ನೆಲೆಸೋಕ್ಕೂ ಸಹ ರಾಯರಲ್ಲಿ ನೆಲೆಸೋಕ್ಕೂ ಸಹ ಮಾಂಚಾಲಮ್ಮನವರೇ ಕಾರಣ. ಹಾಗಾಗಿ ಗ್ರಾಮದೇವತೆ ಆ ದೇವಿ, ಆದಿ ಕಾಲದಿಂದ ಬಂದಂಥ ದೇವಿ, ಮಹಾತಾಯಿ ಮಹಾಲಕ್ಷ್ಮಿ. ಹೇಳ್ಕೊಂಡು ಹೋಗ್ತಾ ಇದ್ರೆ ಹೇಳ್ತಾನೆ ಇರ್ಬೋದು. ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆದಿಶಕ್ತಿ ನೋಡಿ ಎಷ್ಟು ಒಂದು ಮಹಿಮೆ ಇರೋ ಅಂಥ ದೇವಿ ಆ ಮಾಂಚಾಲ ದೇವಿ. ಅದರಲ್ಲೂ ಆ ಮಹಾಮಹಿಮರಿಗೆ ಜಾಗ ಕೊಟ್ಟು ಆ ಸ್ಥಳದಲ್ಲಿ ರಾಯರನ್ನು ಕೂರಿಸ್ಕೊಂಡು ಬರೋ ಅಂಥ ಭಕ್ತರುಗಳಿಗೆ ಕಷ್ಟ ಆಗಲಿ ನಷ್ಟ ಆಗಲಿ ಏನೇ ದೋಷ ಆಗಿರಲಿ ಅದೆಲ್ಲನೂ ಪರಿಹಾರ ಮಾಡಿಕೊಂಡು ಅದೇ ಜಾಗದಲ್ಲಿ ಕೂತಿದ್ದಾರೆ ಆ ತಾಯಿ ಮಹಾತಾಯಿ. ಹಾಗಾಗಿ ಮಾಂಚಾಲಮ್ಮನವರಿಂದ ನಾವು ಪಡ್ಕೋಬೇಕಾಗಿರೋದು, ನಾವು ಹೋಗೋಂಥ ಭಕ್ತರು ಒಬ್ಬೊಬ್ಬರೂ ಮಡ್ಲಕ್ಕಿ ತೊಗೊಂಡೋಗಿ ಖಂಡಿತ ಕೊಡಬೇಕು. ಅದೇ ರೀತಿ ಕೊಡ್ದಿರ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದೆ, ಆ ಥರ ಏನಿಲ್ಲ. ಇದ್ರೇ ನಾವು ತೊಗೊಂಡೋಗಿ ಕೊಡೋದು ತುಂಬ ವಿಶೇಷತೆ. ನಮ್ಮ ಮನೆ ಮಗಳಿಗೆ ನಾವು ಯಾಕೆ ಮಡ್ಲಕ್ಕಿ ಇಲ್ದಿರ ಕಳಿಸ್ತೀವಿ. ಹಾಗಾಗಿ ಆ ರೀತಿ ಆ ತಾಯಿ ನಮ್ಮಮ್ಮನಿಗೂ ಸಹ ಮಡ್ಲಕ್ಕಿ ಕೊಡೋದು ಅಷ್ಟೇ ವಿಶೇಷತೆ. ಹಾಗಾಗಿ ಆ ತಾಯಿಯ ಅನುಗ್ರಹ ಸಹ ನಮಗಾಗುತ್ತೆ ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ ಆ ತಾಯಿಯ ಅನುಗ್ರಹ ನಮ್ಗೆ ಯಾಕೆ ಸಿಗಬೇಕು ಅಂತಂದರೆ ನೋಡಿ, ಒಂದು ದೇವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಸಂಕಲ್ಪನ, ನಮ್ಮ ಕಷ್ಟಗಳೆಲ್ಲನೂ ಕಷ್ಟ ಸಂಕಲ್ಪನ ಭಗವಂತನ ಪಾದದಲ್ಲಿ ಹೆಪ್ಪನ್ನು ಯಾವಾಗಲೂ ಒಪ್ಪಿಸ್ಬೇಕು. ಅದೇ ರೀತಿ ನಮಗೆ ಬೇಕಾಗಿರೋ ಅಂಥ ಸಂಕಲ್ಪನ ಆ ತಾಯಿಯಿಂದ ಪಡ್ಕೋಬೇಕು. ಏನು ಸಂಕಲ್ಪ ಅಂದರೆ ನೋಡಿ, ನಾವು ತಗೊಂಡೋಗಿ ಕೊಡೋ ಅಂಥದ್ದೇ ಎಲ್ಲ ನಮ್ಮಿಂದ ಏನೇನಾಗುತ್ತೋ ಎಲ್ಲನೂ ಒಂದು ಸೀರೆ ಜಾಕೆಟ್ ಆಗಲಿ ಮಡ್ಲಕ್ಕಿ ಆಗಲಿ ಅದೇ ರೀತಿ ಏನು ನಮ್ಮಿಂದ ಶಕ್ತಿ ಇದೆಯೋ ಬಳೆಗಳಾಗಲಿ ಏನು ಬೇಕಾದರೂ ತೊಗೊಂಡೋಗಿ ದೇವಿಗೆ ಕೊಡ್ಬೋದು. ಅದೇ ಥರ ಕೊಡೋ ಅಂಥ ಸಮಯದಲ್ಲಿ ಆ ತಾಯಿ ಆನಂದವಾಗಿ ಆ ಸಂಕಲ್ಪನ ನಾವು ಕೊಡೋ ಅಂಥದ್ದು ಆ ತಾಯಿ ಸಂಕಲ್ಪವಾಗಿ ಮನಿದ ಸಂಕಲ್ಪವಾಗಿ ತಗೊಂಡು ಆ ತಾಯಿ ಸಂಕಲ್ಪನ ಶ್ರೇಷ್ಠತೆಯಿಂದ ಇರಿ, ಖುಷಿಯಿಂದ ಇರಿ, ನೀನು ಬೇಡ್ಕೊಳ್ಳೋ ಅಂಥ ಇಷ್ಟಾರ್ಥ ಕಾರ್ಯನೂ ಸಿದ್ಧಿ ಆಗಲಿ ಅಂತ ತಾಯಿ ಹೇಳ್ತಾರಂತೆ. ಹಾಗಾಗಲೇ ಆ ತಾಯಿಯ ಅನುಗ್ರಹ ಆಶೀರ್ವಾದ ಅಷ್ಟು ಪವರ್ಫುಲ್ ಆಗಿದೆ. ಅದು ಮಾತ್ರ ಅಲ್ಲ, ನಂದಾದೀಪ ಸಹ ತಾಯಿಗೆ ಬೆಳಗ್ಬೋದು. ಹೊರಗಡೆಯಿಂದ ನಿಂತ್ಕೊಂಡೇ ತಾಯಿಗೆ ಒಂದು ತಟ್ಟೆಯಲ್ಲಿ 9 ದೀಪ ಹಚ್ಚಿ ಆ ತಾಯಿಗೆ ತುಪ್ಪದಲ್ಲಿ ದೀಪ ಹಚ್ಬಿಟ್ಟು ಸಹ ತಾಯಿಗೆ ಹಚ್ಬೋದು. ಬೆಲ್ಲದಲ್ಲೂ ಸಹ ಹಚ್ಬೋದು. ಅದೇ ರೀತಿ ಕೊಬ್ಬರಿಲೇ ಹಚ್ತಾರೆ ಒಬ್ಬೊಬ್ಬರು. ಆ ರೀತಿಯೆಲ್ಲ ವಿಶೇಷತೆ ಸಾಮಾನ್ಯ ಎಷ್ಟು ಬೇಕಾದ್ರೂ ಸಹ ನಾವು ಮಾಡ್ತಾನೆ ಹೋಗ್ಬೋದು. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಎಲ್ಲೇ ಇಲ್ಲ ಪೂಜೆ ಪುನಸ್ಕಾರಗಳಿಗೆ ಎಲ್ಲೇ ಇಲ್ಲ. ಯಾವ ರೀತಿ ಪೂಜೆ ಮಾಡಿದ್ರೇನೋ ಆ ತಾಯಿ ಖಂಡಿತ ಒಲಿತಾಳೆ. ಆದರೆ ನಾವು ಯಾವ ರೀತಿ ಭಕ್ತಿಯಿಂದ ಕರಿತೀವೋ ಆ ತಾಯಿ ಖಂಡಿತ ಅದೇ ರೀತಿ ನಮಗೆ ಮುಕ್ತಿಪಾದೇನೂ ತೋರಿಸ್ತಾರೆ. ಹಾಗಾಗಿ ಆ ತಾಯಿಗೆ ಬೇಕಾದಷ್ಟು ಆನಂದದಿಂದ ಇರೋ ಅಂಥದ್ದೇನು ಅಲಂಕಾರ,
ಆ ತಾಯಿಗೆ ಯಾಕೆ ಅಲಂಕಾರ ನೋಡಿ. ಒಂದು ಹೆಣ್ಣು ಆ ಭಗವಂತ ಪ್ರಪಂಚಕ್ಕೆ ಹೆಣ್ಣಾಗಿ ಹುಟ್ಟಿಸಿದ್ದಾನೆ ಅಂತ ಅಂದಮೇಲೆ ಆ ಹೆಣ್ಣಿಗೆ ಏನೆಲ್ಲ ಬೇಕೋ ಅಲಂಕಾರ ಮಾಡಿದ್ರೇ, ಒಂದು ಗೊಂಬೆನ ಕೂರಿಸ್ಬಿಟ್ಟು ಅಲಂಕಾರ ಮಾಡಿ ಒಂದು ಚಿಕ್ಕದಾಗ ಒಂದು ಬೊಟ್ಟಿಟ್ಟು ಆ ತಾಯಿನ ನೋಡಿ, ಆ ಗೊಂಬೆನ ನೋಡಿ ಎಷ್ಟು ಮುದ್ದಾಡಬೇಕು ಅನಿಸುತ್ತೆ. ಅದೇ ರೀತಿ ಹೆಣ್ಮಕ್ಳು ಸಾಧಾರಣವಾಗಿ ಸುಮ್ಮನೆ ಯಾವ ರೀತಿ ಯಾವಾಗಲೂ ಒಂದೇ ರೀತಿ ಇರಬಾರ್ದು, ಅಲಂಕಾರ ಖಂಡಿತ ಮಾಡ್ಕೋಬೇಕು. ದಿನನಿತ್ಯ ನೋಡಿ ಹೆಣ್ಮಕ್ಳು ನೋಡಿದ್ರೇ ಮಹಾಲಕ್ಷ್ಮಿ ನೋಡ್ದಂಗೆ ಇರಬೇಕು. ಆ ರೀತಿ ಆ ಹೆಣ್ಮಕ್ಳನ್ನ ಆ ದೇವಿಗೆ ಸಮಾನವಾಗಿ, ಆ ಲಕ್ಷ್ಮಿಗೆ ಸಮಾನವಾಗಿ ನೆನೆಸ್ತಾರೆ. ಭಾವಸ ಅಂತ ಟೈಮಲ್ಲಿ ನಾವು ಅದೇ ರೀತಿ ಇರಬೇಕಲ್ವೇ. ಒಂದೊಂದು ಹೆಣ್ಮಕ್ಳು ಸಹ ಕಾಲ್ಗೆಜ್ಜೆ ಇಲ್ದಿರ ಇರಬಾರ್ದು, ಕಾಲು ಕಡ್ಗ ಇಲ್ದಿರ ಇರಬಾರ್ದು. ಅದೇ ರೀತಿ ಡ್ಯೂಟಿಗೆ ಹೋಗೋ ಅಂಥವ್ರು, ಆಫೀಸ್ಗೆ ಹೋಗೋ ಅಂಥವ್ರು ಸ್ವಲ್ಪನೇ ಯೂಸ್ ಮಾಡೋಕ್ಕಾಗೋದು ಅನ್ನೋರು ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಮನೆಗೆ ಬಂದ ತಕ್ಷಣ ಖಂಡಿತ ಒಂದು ಎರಡೆರಡು ಬಳೆಲಾದರೂ ಹಾಕ್ಕೊಳ್ಳಿ. ಯಾಕೆ ಇದೆಲ್ಲ ಹೇಳ್ತೀನಿ ಅಂತ ಅಂದರೆ, ನಮ್ಮ ಬೇರೆಯವ್ರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು, ಯಾವ ಕಾರಣಕ್ಕೂ ನಮಗೆ ಆಯಾಸ ಆಗಬಾರ್ದು. ಅದೇ ರೀತಿ ನಾವು ಸೋತೋಗ್ತೀವಿ, ಎಲ್ಲ ವಿಷಯದಲ್ಲೂ ಸೋಲ್ತಿದ್ದೀವಿ ಅಂತಂದ್ರೂ ಸಹ ಕಣ್ದೃಷ್ಟಿನೇ ಕಾರಣ. ಆ ಕಣ್ದೃಷ್ಟಿ ಹೋಗಬೇಕು ಅಂತ ಅಂದರೆ ಇದೆಲ್ಲ ನಮ್ಮ ಕಾಲಲ್ಲಿರೋ ಅಂಥ ಗೆಜ್ಜೆ ನಾದ ಕೇಳಿಸ್ತಾನೇ ಇದ್ದರೆ ಯಾವುದೇ ಒಂದು ರೀತಿಯಾಗಿದ್ದಂಥ ದರಿದ್ರ ಶಕ್ತಿ ನಮ್ಮ ಹತ್ರ ಬರಲ್ಲ. ಅದೇ ರೀತಿ ಒಂದು ನಿಂಬೆಹಣ್ಣನ್ನು ಯಾವಾಗಲೂ ನಮ್ಮ ದೇಹದಲ್ಲಿ ಇರೋ ಥರ ನಾವು ನೋಡ್ಕೋಬೇಕು. ಹೆಣ್ಮಕ್ಳಾಗಿರೋರಿಗೆ ತುಂಬಾ ಸೇಫ್ಟಿ ಬೇಕಾಗಿದೆ. ಅದಕ್ಕೋಸ್ಕರನೇ ಹೇಳೋದು, ಹೆಣ್ಮಕ್ಳಾಗಲಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗೆ ಜಾಸ್ತಿ ಬೇಕಾಗಿದೆ ಸೇಫ್ಟಿ. ಯಾಕೆಂದರೆ ಅಳ್ತಾ ಇರೋರೇ ಗಂಡ್ಮಕ್ಳೇ ಜಾಸ್ತಿ, ಹೆಣ್ಮಕ್ಳು ಅಳ್ತಾ ಇಲ್ಲ, ಗಂಡು ಮಕ್ಕಳೇ ಜಾಸ್ತಿ ಅಳ್ತಾ ಇರೋದು. ಹಾಗಾಗಿ ಆ ಮಾಂಚಾಲಮ್ನವರಿಂದ ತುಂಬ ವಿಶೇಷತೆ ಪಡ್ಕೋಬೋದು. ಒಂದೊಂದಾಗಿ ಹೇಳ್ಕೊಂಡು ಹೋಗೋಣ. ಅಮ್ಮ, ಇವಾಗ ನೀವು ದೇವಿಯ ಬಗ್ಗೆ ಹೇಳ್ಬೇಕಾದ್ರೆ, ಮಾಂಚಲಮ್ಮ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಂಬೆ ಹಣ್ಣಿನ ಬಗ್ಗೆನೂ ಹೇಳಿದ್ರು. ಪ್ರತಿ ಸತ ಜೊತೆಗೆ ನಿಂಬೆ ಹಣ್ಣನ್ನ ಇಟ್ಕೋಬೇಕು ಅಂತಾರೆ. ಸೊ ಕೆಲವೊಂದು ವೈಜ್ಞಾನಿಕ ಪ್ರಕಾರವಾಗಿ ನಿಂಬೆ ಹಣ್ಣನ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡೋರು, ವಾಮಿಟಿಂಗ್ ಫೀಲ್ ಆಗೋರು ಕೂಡ ಆ ಥರ ಇಟ್ಕೊಳ್ತಾರೆ ಅನ್ನೋದು ಕೇಳಿದೆ. ಇನ್ನು ದೇವಿಯ ಕೊಳ್ಳಲ್ಲಿ ಕೂಡ ನಿಂಬೆ ಹಣ್ಣನ್ನ ಕಾಣ್ತೀವಿ. ಅದ್ ನಿಂಬೆ ಹಣ್ಣಿನ ವಿಶೇಷತೆ ಏನು? ದೇವಿಗೆ ಯಾಕೆ ಇಷ್ಟ ನಿಂಬೆ ಹಣ್ಣು? ಪ್ರತಿಯೊಬ್ರು ಇಟ್ಕೋಬೇಕಂತಾರೆ, ಯಾಕೆ ಆ ರೀತಿ ಮಾಡ್ಬೇಕು, ಇಟ್ಕೋಬೇಕು ಹತ್ರ ನಿಂಬೆ ಹಣ್ಣನ್ನ? ನೋಡಿ, ನಿಂಬೆಹಣ್ಣಿನ ವಿಶೇಷತೆ ಏನು ಅಂತಂದರೆ, ನಮ್ಮ ಮಾಂಚಾಲಮ್ನವ್ರಿಗೂ ಸಹ ನಿಂಬೆಹಣ್ಣಿನಲ್ಲಿ ಹಾರ ಹಾಕ್ತಾರೆ, ಆ ದೇವಿ ಪಾದದ ಹತ್ರ ಸಹ ಇಡ್ತಾರೆ. ಒಂದು ಖಡ್ಗ ಇದೆ ಅಂತ ಅಂದ್ರೂ ಸಹ ಖಡ್ಗದಲ್ಲಿ ಚುಚ್ಚಿರ್ತಾರೆ. ಕಾರಣ ಏನು ಅಂತ ಅಂದರೆ, ನೋಡಿ, ಆಯುಧ ಪೂಜೆ ಸಮಯದಲ್ಲಿ ನಿಂಬೆಹಣ್ಣಿಗೆ ತುಂಬಾ ಡಿಮ್ಯಾಂಡ್ ಆಗಿಬಿಡುತ್ತೆ. ಕಾರಣ ಅಂದರೆ ಒಂದೊಂದಕ್ಕೂ ಸಹ ದೃಷ್ಟಿ ತೆಗಿತಾರೆ. ಯಾಕೆಂದರೆ ನಿಂಬೆಹಣ್ಣಲ್ಲಿ ಇರೋ ಅಂಥ ಪವರ್ಫುಲ್ ಯಾವುದರಲ್ಲೂ ಇರೋದಿಲ್ಲ. ಹಾಗಾಗಿ ನಿಂಬೆಹಣ್ಣು ಇಲ್ದಿರ ಯಾವ ಪೂಜೆನೂ ಸಹ ಸ್ಫೂರ್ತಿ ಆಗಲ್ಲ ತಾಯಿಯಂದರಿಗೆ, ಹಾಗಾಗಿ ಅಮ್ಮನವ್ರಿಗೆ. ಯಾಕೆ ಅಂತಂದರೆ ಆ ನಿಂಬೆಹಣ್ಣಲ್ಲಿ ಇರೋದ ಆಲ್ರೆಡಿ ನಾನು ಹೇಳಿದ್ದೀನಿ. ಆ ನಿಂಬೆಹಣ್ಣಿನ ಒಂದು ನಿಂಬಾಸುರನ ಒಂದು ಅಸುರನ ತಾಯಿ ದುರ್ಗಾದೇವಿ ಈ ಥರ ವಂಶ ತಾಯಿ, ಅವನು ವಂಶನೇ ಆ ತಾಯಿ ಭಸ್ಮ ಮಾಡಿದಂಥದ್ದು ಅಂತಲೂ ಸಹ ಹೇಳಿದ್ದೀನಿ. ಹಾಗಾಗಿ ಆ ನಿಂಬೆಹಣ್ಣಿಗೆ ಇರೋಂಥ ಇವಾಗ ಗುರು ದಕ್ಷಿಣಾಮೂರ್ತಿಗೂ ಸಹ ನಿಂಬೆಹಣ್ಣಿನ ಹಾರ ಹಾಕ್ತಾರೆ. ಹಾಗಾಗಿ ಒಂದೊಂದು ದೇವಿಗೂ ಇವತ್ತಿನ ದಿವಸ 108 ನಿಂಬೆಹಣ್ಣಿನಲ್ಲಿ ಹಾರ ಹಾಕ್ತಾರೆ, 1008 ನಿಂಬೆಹಣ್ಣಿನಲ್ಲಿ ಹಾರ ಹಾಕ್ತಾರೆ. ಯಾಕೆ ಇದು ಹಾಕಬೇಕು ಅಂದರೆ, ನೋಡಿ, ಪಿತೃದೋಷ ಆಗಲಿ, ಹಾಗಾಗಲಿ ಶಾಪ ಆಗಲಿ, ಯಾವುದಂಥ ದೋಷ ಆಗಿದ್ರೂ ಸಹ, ಯಾವುದೇ ರೀತಿ ದೋಷ ಆಗಿದ್ರೂ ಸಹ ಆ ನಿಂಬೆಹಣ್ಣಿನ ಹಾರ ಹಾಕೋಂಥ ಸಮಯದಲ್ಲಿ ಒಂದೊಂದು ನಿಂಬೆಹಣ್ಣು ಸಹ ಹಸುರ ಗುಣಗಳನ್ನ ಹೋಗಿಸ್ತಾ ಇರುತ್ತೆ. ಆ ಹಸುರ ಗುಣ ನಮಗಿರೋ ಅಂಥದ್ದು ಏನು ಹಸುರ ಗುಣ ಇದೆ ಅಂತಂದರೆ ಕೋಪ. ಅದೇ ರೀತಿ ಯಾರಿಗೂ ರೆಸ್ಪೆಕ್ಟ್ ಕೊಡ್ದಿರ ಇರೋ ಅಂಥದ್ದು, ನಮ್ಮ ಮುಖದಲ್ಲಿ ಯಾವಾಗ ನೋಡಿದ್ರೂ ಬರೀ ಹಳು ಥರ ಮುಖ ನೋಡೋ ಅಂಥದ್ದು, ಯಾವಾಗ ನೋಡಿದ್ರೂ ಒಂಥರ ಟಯರ್ಡಾಗಿರೋ ಅಂಥ, ಇದೆಲ್ಲನೂ ಆ ನಿಂಬೆಹಣ್ಣು ಖಂಡಿತ ಎತ್ಬಿಡುತ್ತೆ. ಆ ನಿಂಬೆಹಣ್ಣಿನಿಗೆ ಗುರು ಅಂತಲೂ ಸಹ ಹೇಳ್ಬೋದು, ಗುರುಬಲ ಇರೋ ಅಂಥದ್ದು ಅಂತಲೂ ಸಹ ಹೇಳ್ಬೋದು. ಆ ನಿಂಬೆಹಣ್ಣಿನ ರಸ ಸಹ ನಮಗೆ ಎಲ್ಲದಕ್ಕೂ ಬೇಕಾಗಿದ್ದದಕ್ಕೂ ಒಂದು ಜ್ಯೂಸ್ ಮಾಡ್ಕೋಬೋದು, ಅಥವಾ ಲೆಮನ್ ರೈಸು ಸಹ ಮಾಡ್ಬೋದು. ಈ ಥರ ಒಂದೊಂದು ವಿಷಯದಕ್ಕೂ ಸಹ ಅದು ಯೂಸ್ ಆಗುತ್ತೆ. ಅದರಲ್ಲಿ ಬರೋ ಅಂಥ ಬೀಜ ಇದೆ ನೋಡಿ, ಆ ಬೀಜಕ್ಕೂ ಸಹ ಒಂದು ಮೆಡಿಷನ್ ಮಾಡ್ಕೋಬೋದು. ಆ ರೀತಿ ಬೇಕಾದಷ್ಟು ವಿಷಯ ಹೇಳ್ಕೊಂಡೇ ಹೋಗ್ಬೋದು, ನಮಗೆ ಸಮಯ ಸಾಲದಿಲ್ಲ. ಹಾಗಾಗಿ ಆ ತಾಯಂದಿರಿಗೆ ಹಾಗೆ ಮಾಲೆ ಹಾಕ್ತಾರೆ, ನಿಂಬೆಹಣ್ಣಿನ ಮಾಲೆ ಅಂದರೆ ಆ ದೋಷ ಹೋಗುತ್ತೆ, ಮುಖ್ಯವಾಗಿ ಶಾಪ ಹೋಗುತ್ತೆ, ನಮ್ಮಲ್ಲಿರೋ ಅಂಥ ದೃಷ್ಟಿ ಹೋಗುತ್ತೆ. ನೋಡಿ, ಹೆಣ್ಮಕ್ಳಿಗೆ ಆ ಆಕ್ರೋಶ ಜಾಸ್ತಿ, ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗೆ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಆಕ್ರೋಶ. ಏನು ಅಂತಂದರೆ,
ಅಪ್ಪ ಅಮ್ಮ ಏನೇ ಹೇಳಿದ್ರೆ ಇರಮ್ಮ ಬರ್ತೀನಿ ಅಂತಾರೆ, 11 ಗಂಟೆಗೆ ಬರೋರು 1 ಗಂಟೆಗೆ ಬರ್ತಾರೆ. ಈ ಥರ ಯಾಕೆ ಹೇಳ್ತಾರೆ ಅಂದರೆ ಟೈಮ್ ಪಾಸ್ ಮಾಡಬೇಕು, ಆ ಥರ ಇದ್ದಾರೆ. ಆ ಆಕ್ರೋಶಗಳನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಲೇಟಾಗಿ ಬರೋದು ತಪ್ಪಲ್ಲ. ಏನು ಹೇಳೋದು, ತಾಯಿ ತಂದೆಗೆ ಅವ್ರು ಕರೆಯೋಂಥ ಸಮಯದಲ್ಲಿ ಅವ್ರಿಗೆ ಏನಾಗಿದೆ ಅಂತ ಒಂದು ವಿಷಯಕ್ಕೋಸ್ಕರ ಅವರು ಖಂಡಿತ ಹೋಗಲೇಬೇಕು. ಹಾಗಾಗಿ ಹೆಣ್ಮಕ್ಳಿಗೆ ನೋಡಿ, ಹೆಣ್ಮಕ್ಳು ಖಂಡಿತ ಆಕ್ರೋಶ ಜಾಸ್ತಿ. ಯಾಕೆ ಆಕ್ರೋಶ ಅಂತಂದರೆ ಅವರು ಯಾರೇ ಒಂದು ತಪ್ಪು ಮಾಡಿಬಿಟ್ರೇನೂ ಸಹಿಸ್ಕೊಳಕ್ಕಾಗೋದಿಲ್ಲ. ಅದೇ ರೀತಿ ನಾನೇ ಒಂದು ತಪ್ಪು ಮಾಡಿದ್ರೆ ಒಂದು ಮನಸ್ಸಾಕ್ಷಿ ಒಂಥರ ಬೇಜಾರಾಗ್ತಾನೆ ಇರುತ್ತೆ. ಯಾರಾಗಿದ್ರೂ ಸರಿ, ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹೆಣ್ಣು ಅಂದ್ರೇ ಹೆಣ್ಣು ಕುಲಕ್ಕೆ ಆಯಿತು. ಹಾಗಾಗಿ ಅರ್ಥ ಮಾಡ್ಕೊಬಿಟ್ರೆ ಖಂಡಿತ ಹೆಣ್ಣು ಯಾವತ್ತೂ ಹೆಣ್ಣೇನೆ ಮಾರಿ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಮಾರಿ ಆಗೋಕ್ಕೆ ನೀವು ದಾರಿ ಕೊಟ್ರ ಅಂದರೆ ಖಂಡಿತ ಆ ಮನೆತನನೇ ಹಾಳಾಗ್ಬಿಡುತ್ತೆ. ಹಾಗಾಗಿ ಹೆಣ್ಣು ಸಹ ಒಂದು ಆಕ್ರೋಶನ ಕಮ್ಮಿ ಮಾಡಬೇಕು ಅಂದ್ರೇನು ಆ ಒಂದು ನಿಂಬೆಹಣ್ಣಿನ ಆಕ್ರೋಶ ಅನ್ನೋದು ಏನು ಅಂತ ಅಂದರೆ ಒಂದು ಕೋಪ. ಒಳ್ಳೆಯವ್ರನ್ನೇ ನೋಡಿದ್ರೇನು ಕೋಪ, ಕೆಟ್ಟವ್ರು ನೋಡಿದ್ರೇನು ಕೋಪ, ಮನೇಲಿ ಯಾವುದೇ ಕೆಳಗಡೆ ಬಿದ್ದ್ರೇನು ಕೋಪ, ಏನೇ ಆದ್ರೂ ಕೋಪ ಮಾಡ್ಕೊಳ್ಳೋ ಅಂಥದ್ದು ಬರಬಾರ್ದು. ಅದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡ್, ಯಾರು ಏನೇ ಒಳ್ಳೇದು ಹೇಳ್ತಾ ಇರುವಾಗ ನಮಗೆ ಗೊತ್ತಿಲ್ದಿರೇ ನಾವು ಕೋಪ ಆಗೋದು. ಅದೇ ರೀತಿ ತುಂಬ ಕಿರ್ಚೋದು, ತುಂಬ ಅಳೋದು. ನಮ್ಮ ಅಳೋದಂಥದ್ದು ಮನಸ್ಸಲ್ಲಿರುವಾಗ ಖಂಡಿತ ಅದು ಆಕ್ರೋಶದಲ್ಲಿ ಒಂದು ಹೇಳಬೇಕು ಅಂತಂದರೆ ಒಂದು ಬೆಂಕಿ ಜ್ವಾಲೆ ಥರ ಅದು. ಇದೆಲ್ಲ ಹೋಗಬೇಕು ಅಂತಂದರೆ ಖಂಡಿತ ನಾವೆಲ್ಲನೂ ಸರಿ ಮಾಡ್ಕೊಳ್ಳೇಬೇಕು. ಇದನ್ನೆಲ್ಲ ಸರಿ ಮಾಡ್ತಾ ಹೋಗೋಣ. ಅದು ಯಾವ ರೀತಿ ನಾವಿದ್ದರೆ ನಮಗದು ಒಳ್ಳೆಯದಾಗುತ್ತೆ ಅನ್ನೋದು ಸಹ ನಾನು ಹೇಳ್ಕೊಡ್ತೀನಿ. ಎಸ್ ಅಮ್ಮ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಶ್ರೀ ರಾಘವೇಂದ್ರ ರಾಯರಿಗೆ ಪೂಜೆಯನ್ನು ಮಾಡೋದನ್ನು. ನೀವು ತುಂಬ ಚಿಕ್ಕ ವಯಸ್ಸಿನಿಂದನೇ ಶ್ರೀ ರಾಘವೇಂದ್ರ ರಾಯರನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀರ, ಸ್ಮರಿಸ್ಕೊಂಡು ಬಂದಿದ್ದೀರ ನಾವು ಕೇಳಿರೋ ಪ್ರಕಾರ. ಸೊ ನೀವು ಚಿಕ್ಕ ವಯಸ್ಸಿನಿಂದಾನೇ ತುಂಬ ಆಳವಾಗಿ ಅವರನ್ನು ಅರ್ತಿರೋರು ಇದ್ದೀರಾ. ತುಂಬ ಅವ್ರ ಬಗ್ಗೆ, ಅವರ ಮಹಿಮೆಗಳ ಬಗ್ಗೆ, ಪವಾಡಗಳ ಬಗ್ಗೆ ನಿಮಗೆ ತುಂಬ ಗೊತ್ತಿದೆ. ಸ್ವತಃ ಶ್ರೀ ರಾಘವೇಂದ್ರ ರಾಯರೇ ನಿಮ್ಮನ್ನು ದರ್ಶನ ಕೊಟ್ಟಿರೋದಿದೆ. ನೀವು ಕೂಡ ಮಂತ್ರಾಲಯಕ್ಕೆ ಹೋಗಿದ್ರು. ತುಂಬ ನಿಮ್ಮ ಜೀವನದಲ್ಲೂ ತುಂಬ ಏರಿಳಿತಗಳನ್ನ ನೋಡಿದ್ರೆ, ತುಂಬ ಕಷ್ಟಗಳನ್ನ ನೋಡಿದ್ದೀರಾ. ಅಲ್ಲಿಂದ ಇಲ್ಲಿಯವರೆಗೂ ತುಂಬ ನಿಮ್ಮ ಭಕ್ತರು ಕೂಡ ತುಂಬ ಇದ್ದಾರೆ ಕೇಳ್ಪಟ್ಟಿದ್ದೀವಿ. ಮಕ್ಕಳು ಆಗದೆ ಇರೋರಿಗೂ ನೀವು ಮಕ್ಕಳಾಗುವಂತ ಒಂದು ಆಶೀರ್ವಾದವನ್ನ ಕೊಟ್ಟಿದ್ದೀರಾ, ಕಂಕಣವನ್ನ ಕಟ್ಟಿದ್ದೀರಾ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಮದುವೆ ಆಗದೆ ಇರೋರಿಗೂ ಕೂಡ ಮದುವೆ ಆಗಿರೋದು ಕೂಡ ಇದೆ ಅನ್ನೋದು ಕೂಡ. ಮಕ್ಕಳು ಆಗದೆ ಇರೋ ಕುಟುಂಬಗಳಿಗೆ ಶಾಪ ಏನೋ ಇತ್ತಂತೆ. ಸೊ ಅವ್ರ ಮನೆಯಲ್ಲಿ ಮಕ್ಕಳೇ ಹುಡ್ತಾ ಇರಲಿಲ್ಲ ಅಂತ. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಆಶೀರ್ವಾದದಿಂದ ಮಕ್ಕಳು ಕೂಡ ಜನನವಾಗಿದೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಮ್ಮ ನಿಮ್ಮ ಒಂದು ನೋಡಿ, ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಸಹ ಸೂಸೈಡ್ ಮಾಡ್ಕೋಬೇಕು ಅಂತಲೇ. ನಾನು ನೀರಲ್ಲೂ ಸಹ ಬಿದ್ದೋಗಿದ್ದೀನಿ. ಆ ಥರ ಒಂದು 4:45 ಗಂಟೆಯಲ್ಲಿ ಆ ಭಗವಂತನೇ ಒಂದು ವಯಸ್ಸಾಗಿರೋವಂಥ ರೂಪದಲ್ಲಿ ಅವರಿಗೂ ಅವ್ರ ಮನೆತನದಲ್ಲಿ ನನಗೆ ಒಂದು ತಾಯಿ ತಂದೆಯನ್ನ ಸ್ಥಾನನೂ ಕೊಟ್ಟಿದ್ದಾರೆ, ಅಣ್ಣ ತಮ್ಮ ಅನ್ನೋ ಸ್ಥಾನನೂ ಕೊಟ್ಟಿದ್ದಾರೆ. ಈಗಲೂ ಸಹ ಅಲ್ಲಿದ್ದಾರೆ. ಒಂದು ದಿವಸ ಕಾಲ ಬರುವಾಗ ನಾನು ಖಂಡಿತ ಹೇಳ್ತೀನಿ ನೋಡಿ, ಅವರಿಲ್ಲ ಅಂದಿದ್ರೆ ನಾನು ಇರ್ತಿರ್ಲಿಲ್ಲ. ಅವ್ರ ರೂಪದಲ್ಲಿ ರಾಯರು ಅವ್ರ ರೂಪದಲ್ಲಿ ಬಂದು ರಾಯರೇ ಕಾಪಾಡಿರೋದು. ನನಗೆ ಅಷ್ಟು ಮನಸ್ಸು ನೊಂದೋಗ್ಬಿಟ್ಟಿತ್ತು, ಅಷ್ಟು ಮನಸ್ಸನ್ನು ಹೊಡ್ಕೊಂಬಿಟ್ಟಿದ್ದೆ. ನಾನು ಆ ರೀತಿ 96 ಇರಲೇಬಾರ್ದು ಅಂತ ಅಂದ್ಬಿಟ್ಟೇ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದೆ. ಅವತ್ತೂ ಸಹ ಅವರೇ ಬಂದು ನನ್ನನ್ನು ಕಾಪಾಡಿರೋಂಥದ್ದು. ನೀನು ಸಾಯಕ್ಕೆ ಹುಟ್ಟಿಲ್ಲ, ನೀನು ತುಂಬ ಜನಕ್ಕೆ ಬಾಳು ಕೊಡೋಕ್ಕೋಸ್ಕರ ಹುಟ್ಟಿದ್ಯಾ, ನೀನು ಸಾಯಬಾರ್ದು ಅಂತ ಹೇಳಿ, ಆತ್ರ ಪಡಬಾರ್ದು ಅಂತ ಹೇಳಿ ಅವರ ಸ್ವಾಮಿನ ವೈಫುಗೆ ಯಾವ ರೀತಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಏನಾಯಿತು ಅನ್ನೋಂಥದ್ದನ್ನು ನನಗೆ ಜ್ಞಾನೋದಯ ಕೊಟ್ಟು ಈ ರೀತಿ ಇರಬೇಕು ಅಂತ ಜ್ಞಾನೋದಯ ಕೊಟ್ಟಿದೆ ಆ ಭಗವಂತನೇ. ಅದಕ್ಕೋಸ್ಕರನೇ ಆತ್ರ ಪಡಬಾರ್ದು. ಯಾವತ್ತೂ ಸಹ ಹೆಣ್ಣಾಗಿರೋಳು ನಿಧಾನ ಬೇಕು. ಯಾವಾಗಲೂ ನಿಧಾನ ಇತ್ತು ಅಂದರೆ ನೀನೇನು ಬೇಕಾದರೂ ಗೆಲ್ಬೋದು ಅನ್ನೋಂಥದ್ದನ್ನು ಸ್ವಾಮಿ ಹೇಳಿ ನನಗೆ ಅದೃಷ್ಟರಾಗಿದ್ದಾರೆ. ಅವತ್ತಿನ ದಿವಸ ಇವತ್ತಿನವರೆಗೂ ಅಷ್ಟೇ. ನಾನು ನೋಡಿ, ಎಷ್ಟೇ ಜನ ಏನೇ ನಾವು ಮಾಡಿದ್ದೀನಿ, ಸಾಧಿಸಿದ್ದೀನಿ ಅನ್ನೋದಕ್ಕಿಂತ ನಾನು ಪ್ರಾಣ ಕಳ್ಕೋಬೇಕು ಅಂತಲೇ ನಾನು ಹೋಗಿದ್ದಿದ್ದು. ಖಂಡಿತ ಹೇಳ್ತೀನಿ, ರಾಯರಂಥ ಮಹಾನುಭಾವ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಸಿಗಲ್ಲ. ರಾಯರಂಥ ಅವತಾರ ಮಹಾಪುರುಷ ಖಂಡಿತ ಎಲ್ಲೂ ಸಿಗಲ್ಲ. पूज्याय राघवेन्द्राय सत्यधर्मरताय च